ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಮಂಗಳವಾರ ಬೆಳಗಿನ ಬ್ಲಾಗು. ಟೈಮ್ ಬಂದು ಒಂದು 7:30 ಆಗಿದೆ. ಒಂದು 7 ಗಂಟೆ ಎದ್ದಿದ್ದೀನಿ. ಲೇಟ್ ಆಯಿತು. 7 ಗಂಟೆಗೆ ಎದ್ದು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ. ಹಾಗೆ ಟೈಮ್ ಬಂದು 7:30. ಇವಾಗ ಎಲ್ಲನೂ ಪಾತ್ರೆಗಳೆಲ್ಲ ಇದ್ವು, ಅವನ್ನೆಲ್ಲ ಜೋಡಿಸಿ ಎತ್ತಿಡ್ತಾಯಿದ್ದೀನಿ. ನೈಟ್ ತೊಳೆದಿಕ್ಕಿದ್ನಲ್ಲ ಆ ಪಾತ್ರೆ ಎಲ್ಲನೂ ಅವೆಲ್ಲ ಜೋಡಿಸ್ಬಿಟ್ಟು ನೆಕ್ಸ್ಟ್ ಎಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಹಾಗೆ ನೋಡಿ ಇವಾಗ ಹಂಗೇ ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋಣ ಅಂತ ನೀರೆಲ್ಲ ಎತ್ತಿ ಇಟ್ಕೊಂಡು ಸ್ಟವ್ ಹಚ್ಕೊತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಬಿಸಿ ಆದಮೇಲೆ ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ಕೊತೀನಿ. ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಕಾಫಿ ಎಲ್ಲ ಕುಡಿದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಏನು ಕೆಲಸ ಏನಿಲ್ಲ. ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟಿಫನ್ಗೆ. ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಬೇರೆ ಇನ್ನು ಎಲ್ಲ ಕೆಲಸಗಳನ್ನ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ನೋಡಿ ಕಾಫಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೀರೆಲ್ಲ ಕಾಯ್ದಿದೆ. ಇವಾಗ ಇದನ್ನು ಕಾಫಿ ಪೌಡರ್ ಇದೆಯಲ್ಲ ಅದೊಂದು ಸ್ವಲ್ಪ ಹಾಕ್ಕೊಂಡು ಆ ಬಿಸಿನೀರು ಹಾಕ್ಕೊಂಡ್ಬಿಟ್ರೆ ಬ್ಲ್ಯಾಕ್ ಕಾಫಿ ರೆಡಿ ಆಗುತ್ತೆ. ಬ್ಲ್ಯಾಕ್ ಕಾಫಿ ಕುಡಿದ ಮೇಲೇ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ನೋಡಿ ನೀರು ಕಾದಿದೆ. ಇವಾಗ ಹಾಕ್ಕೊಂಡು ಒಂದು 10 ನಿಮಿಷ ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಅದು ಮುಂಚೆ ಬೇರೆ ಏನೇ ಕೆಲಸ ಮಾಡೋಕ್ಕೋದ್ರೂ ಬೆಳಗ್ಗೆ ಎದ್ದಿರ್ತೀನಲ್ಲ ಏನೋ ಅಂತ ಮೂಡೇ ಬರಲ್ಲ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಏನೂ. ಕಾಫಿ ಕುಡಿದ ತಕ್ಷಣ ಆರಾಮಾಗಿ ಕೆಲಸ ಮಾಡ್ಬೋದು. ಈ ಬ್ಲ್ಯಾಕ್ ಕಾಫಿ ಕುಡಿದ ತಕ್ಷಣವೇ ಬಿಸಿ ಬಿಸಿ ಕುಡಿದಿರ್ತೀವಲ್ಲ, ಸ್ವಲ್ಪ ಆದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ತಕ್ಷಣವೇ ಇದು ಬೆವ್ತೋಂಗಾಗೋಗ್ಬಿಡುತ್ತೆ ಬಾಡಿ ಎಲ್ಲನೂ. ಆವಾಗ ಸ್ವಲ್ಪ ಆ್ಯಕ್ಟಿವ್ ಆಗ್ತೀವಿ, ಮೈಂಡು ಆ್ಯಕ್ಟಿವ್ ಆಗುತ್ತೆ ಮತ್ತು ಕೆಲಸ ಎಲ್ಲ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಇವಾಗ ನೋಡಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಬಂದು ಇವಾಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಬೇರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಸ್ವಲ್ಪ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಕೊಡಬೇಕು. ನಮ್ಮ ಮನೆಯವ್ರು ದೀಪ ಹಚ್ಚಿದಾರಲ್ಲ ಅದಕ್ಕೇ. ಅಷ್ಟರಲ್ಲಿ ಅನ್ನ ಆಗಿರಲಿ ಅಂದ್ಬಿಟ್ಟು ಅನ್ನ ಆಗಿ ಆರಿದ್ರೆ ಸ್ವಲ್ಪ ಇದು ಒಗ್ಗರಣೆಗೆಲ್ಲ ಹಾಕೋಕ್ಕೆ ಅಂದರೆ ಫ್ರೈಡ್ ರೈಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಮುದ್ದೆ ಆಗೋಗುತ್ತಲ್ಲ ಅದಕ್ಕೇ. ಇವಾಗೆಲ್ಲ ನೋಡಿ ಇಟ್ಬಿಟ್ಟು ಕುಕ್ಕರ್ ಲಿಡ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೊರಡ್ತೀನಿ. ಬೇರೆ ಕೆಲಸ ಇದೆಯಲ್ಲ ಅದೆಲ್ಲ ಮಾಡಿಕೊಂಡು ಆಮೇಲೆ ಇನ್ನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಇದು ಅನ್ನಕ್ಕೆ ಇಟ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಬರ್ತೀನಿ. ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಬಂದು ಆಮೇಲೆ ಇನ್ನು ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಅದೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಡೈಲಿ ರೆಗ್ಯುಲರಾಗಿ ಇದ್ದೇ ಇರುತ್ತಲ್ಲ, ಅದನ್ನು ಇನ್ನೇನು ವೀಡಿಯೋ ಮಾಡೋದು ಅಂತ. ಇವಾಗ ನೋಡಿ ಇನ್ನೊಂದು ಕಡೆ ಬಾಣಲಿ ಎಲ್ಲ ಬಿಸಿಗೆ ಇಟ್ಬಿಟ್ಟು ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ. ಏನು ಹುರುಳಿಕಾಯಿ, ಕ್ಯಾರೆಟು ಮತ್ತು ಇದು ಕ್ಯಾಪ್ಸಿಕಮ್ಮು ಸ್ವಲ್ಪ ಮತ್ತು ಕ್ಯಾಬೇಜು, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ. ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಏನು ಹಾಕಿಲ್ಲ, ಬೆಳ್ಳುಳ್ಳಿನೂ ಹಾಕಿಲ್ಲ ಮತ್ತು ಶುಂಠಿನೂ ಏನು ತುರಿದಾಕಿಲ್ಲ. ಇವತ್ತು ಬೇರೆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಇದಿಷ್ಟೂ ತರಕಾರಿಗಳನ್ನೆಲ್ಲನೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗೆಲ್ಲ ಫ್ರೈ ಅಂದರೆ ಒಂದು ಅರ್ಧದಷ್ಟು ಫ್ರೈ ಮಾಡ್ಕೊತೀನಿ, ಜಾಸ್ತಿ ಏನು ಫ್ರೈ ಮಾಡಲ್ಲ. ಈಸಿಯಾಗಿರುತ್ತೆ ಫ್ರೈಡ್ ರೈಸು. ಬಟ್ ಅದೇ ನಮ್ಮಮ್ಮ ತಿನ್ನಲ್ಲ ಫ್ರೈಡ್ ರೈಸ್ ಮಾಡಿದ್ರೆ. ಅದಕ್ಕೇ ನಾನೇನು ಇವನಿಗೆ ನಮ್ಮ ಮನೆಯವ್ರಿಗೆ ನಾನು ನನ್ನ ಮಗನಿಗೆ ಸ್ವಲ್ಪ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನಮ್ಮ ಅಮ್ಮಂಗೆ ಏನಾರು ಒಗ್ಗರಣೆ ಹಾಕ್ಕೊಡೋದು, ಚಿತ್ರಾನ್ನ ಏನಾರು ಮಾಡಬೇಕು. ಇವಾಗ ನೋಡಿ ಇನ್ನೊಂದು ಕಡೆ ಸೋಯಾ ಸಾಸ್ ಹಾಕ್ಕೊತಾಯಿದ್ದೀನಿ. ಸೋಯಾ ಸಾಸ್ ಹಾಕ್ಕೊಂಡು ಅದೊಂದು ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಇವಾಗ ವಿನೆಗರ್ ಹಾಕ್ಕೊಂಡಿದ್ದೀನಿ. ವಿನೆಗರ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತೇನು ಬೇರೆ ಪೌಡ್ರು ಏನೂ ಹಾಕ್ತಾಯಿಲ್ಲ. ನೋಡಿ ಫ್ರೈಡ್ ರೈಸ್ ಪೌಡರ್ ಇದೆಯಲ್ಲ ಅದೊಂದೇ ಹಾಕ್ತಾಯಿರೋದು, ಸ್ವಲ್ಪ ಪೆಪ್ಪರ್ ಪೌಡರ್ ಅಷ್ಟೇ. ಇನ್ನೇನು ಬೇರೆ ಏನೂ ಹಾಕೋಕ್ಕೆ ಹೋಗೋದಿಲ್ಲ. ಲೈಟಾಗಿ ಮಾಡ್ತಾಯಿದ್ದೀನಿ. ಎಲ್ಲ ಪೌಡ್ರ್ ಹಾಕ್ಕೊಂಡು ಮಾಡೋದು ಒಂಥರ ಮಾಡ್ತೀನಿ. ಬರೀ ಫ್ರೈಡ್ ರೈಸ್ ಮಸಾಲ ಒಂದು ಯೂಸ್ ಮಾಡ್ಕೊಂಡು ಮಾಡೋದು ಈ ಥರ ಇವತ್ತು ಮಾಡ್ತಾಯಿದ್ದೀನಿ. ನೋಡಿ ಎಲ್ಲನೂ ಆಗಿದೆ. ಇವಾಗ ಅನ್ನ ಹಾಕ್ಕೊತಾ ಇದ್ದೀನಿ. ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊತೀನಿ. ಇದೊಂಥರ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ ಈ ಫ್ರೈಡ್ ರೈಸೂ. ಎಲ್ಲ ಮಸಾಲಗಳು ಹಾಕಿ ಮಾಡೋದೊಂದು ಮಾಡ್ತೀನಿ, ಬರೀ ಪೆಪ್ಪರ್ ಪೌಡರ್ ಹಾಕೋದೊಂದು ಮಾಡ್ತೀನಿ. ಎಲ್ಲದೂ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಬರೀ ಅಂಗಡಿಯಿಂದ ತಂದಿರೋ ಫ್ರೈಡ್ ರೈಸ್ ಮಸಾಲ ಹಾಕ್ಬಿಟ್ಟು ಮಾಡಿರೋದು. ಇವಾಗ ನೋಡಿ ಅನ್ನ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟು ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ಇವಾಗ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಸ್ವಲ್ಪ ಒಂಥರ ಟೇಸ್ಟು ಬರುತ್ತೆ ಅಂದ್ಬಿಟ್ಟು ಇದನ್ನು ಹಾಕ್ಕೊತಾ ಇದ್ದೀನಿ ಅಷ್ಟೇ, ಬೇರೆ ಇನ್ನೇನು ಹಾಕ್ಕೊತಾ ಇಲ್ಲ. ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಆಮೇಲೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಈರುಳ್ಳಿ ಹಾಕೋದ್ರಿಂದ ಹೊರಗಡೆ ಸಿಗುತ್ತಲ್ಲ ಫ್ರೈಡ್ ರೈಸು ಅದ್ರ ಥರ ಟೇಸ್ಟ್ ಬರುತ್ತೆ. ಅದಕ್ಕೆ ಹಸಿ ಈರುಳ್ಳಿ ಹಾಕಿದ್ಮೇಲೆ ಹಸಿ ಈರುಳ್ಳಿಯಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ. ಆಮೇಲೆ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಇವಾಗ ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಒಂದು ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಬಿಟ್ಟು ಹಂಗೇ ಮುಚ್ಚೆತ್ತಿಟ್ಬಿಡ್ತೀನಿ.
ಆಮೇಲೆ ತಿನ್ನೋವಾಗ ಹಾಕ್ಕೊಂಡು ತಿಂತೀವಿ, ಚೆನ್ನಾಗಿರುತ್ತೆ ಟೇಸ್ಟು. ಈರುಳ್ಳಿ ಹಾಕೋದ್ರಿಂದ ಫ್ರೈಡ್ ರೈಸ್ ಹೊರಗಡೆ ಹೆಂಗೆ ಸಿಗುತ್ತೋ ಘಮ ಅದೇ ಥರ ಸೇಮ್ ಹಂಗೆ ಇರುತ್ತೆ. ಅದಕ್ಕೆ ಹಸಿ ಈರುಳ್ಳಿ ಹಾಕ್ಕೊಳ್ಳೋದು. ನೋಡಿ ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಗೀತು. ಇವಾಗ ಫ್ರೈಡ್ ರೈಸ್ ಅಂತೂ ಮುಗೀತು. ನಮ್ಮ ಮನೆಯವ್ರಿಗೆ ಹಾಕೊಂಡು ಕೊಡಬೇಕು. ಅವರು ಇವಾಗೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಮುಗಿಸಿ ಅವರು ಸ್ವಲ್ಪ ಬಟ್ಟೆ ಇದೆ ಅವ್ರದ್ದು ಐರನ್ ಮಾಡ್ಕೊಳ್ಳೋದು, ಒಂದು ಶರ್ಟ್ ಪ್ಯಾಂಟ್ ಇದೆ, ಅದೊಂದು ಐರನ್ ಮಾಡ್ಕೋತಾರೆ. ಅಷ್ಟರಲ್ಲಿ ಎಲ್ಲ ಮಾಡ್ಕೊಂಡ ತಕ್ಷಣ ನಾನು ಟಿಫನ್ ಹಾಕ್ಕೊಂಡು ಕೊಡ್ತೀನಿ. ಹಾಗೆ ನನ್ನ ಮಗನಿಗೂ ಟಿಫನ್ ಹಾಕ್ಕೊಂಡು ಕೊಟ್ಟಿದ್ದೀನಿ. ಅವನು ಕೂತ್ಕೊಂಡು ತಿಂತಾ ಇದ್ದಾನೆ. ಅವನು ಎಲ್ಲ ತಿಂದಾದಮೇಲೆ ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಸೊಪ್ಪೆಲ್ಲ ಬಿಡಿಸ್ಕೊಂಡು ಅಡುಗೆ ಮಾಡಬೇಕು ಅಂದ್ಕೊಂಡೆ. ಬೇಡ ಇವಾಗ ಸದ್ಯಕ್ಕೆ ಏನು ಸಂಜೆ ಮೇಲೆ ಮಾಡೋಣ ಅಂದ್ಬಿಟ್ಟು ಇವಾಗ ಏನಾರು ಸಾಂಬಾರು ಮಾಡಿಟ್ಬಿಟ್ಟೆ ತಿರ್ಗಿ ಇವಾಗ ತಿಂದಿರ್ತಾರೆ, ಮಧ್ಯಾಹ್ನನೂ ತಿಂದಿರ್ತೀವಿ, ನೈಟು ಅದೇ ಆಗೋಗ್ಬಿಡುತ್ತೆ. ಒಂಥರ ಬೋರ್ ಅನಿಸ್ಬಿಡುತ್ತೆ. ಅದಕ್ಕೇ ಸೊಪ್ಪು ಮಾತ್ರ ಬಿಡಿಸಿ ಎತ್ತಿಟ್ಕೋತಾ ಇದ್ದೀನಿ. ಇದು ನೋಡಿ ಮಿಕ್ಸ್ ಸೊಪ್ಪು 20 ರುಪೀಸ್ಗೆ. ಎಲ್ಲ ಮಸೊಪ್ಪಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅಂಗಡೀಲಿ ನಾವು ತರೋ ಅಂಗಡೀಲಿ ರೆಗ್ಯುಲರಾಗಿ ಯಾವಾಗೂ ಇವರು ಡೈಲಿ ತರಿಸ್ತಾರೆ. ತುಂಬ ಫ್ರೆಶ್ ಆಗಿರುತ್ತೆ. ಅವಾಗ ಅಂದರೆ ಬೆಳಗ್ಗೆ ಹೋಗ್ಬಿಟ್ಟು ತಂದಿರ್ತಾರೆ. ನಾನು ಹೋಗಿ ನನ್ನ ಮಗ ತೊಗೊಂಬಂದ. 20 ರುಪೀಸು. ಎಲ್ಲ ಮಿಕ್ಸ್ ಎಲ್ಲ ಸೊಪ್ಪು ಇರುತ್ತೆ. ಸಬ್ಸಿಗೆ ಸೊಪ್ಪು ಇರುತ್ತೆ, ಮತ್ತು ಇದು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಮತ್ತು ದಂಟಿನ ಸೊಪ್ಪು, ಮತ್ತು ಚಿಲ್ಕರವೆ ಸ್ವಲ್ಪ ಇರುತ್ತೆ. ಇಷ್ಟು ಇರುತ್ತೆ. 5 ಥರ ಸೊಪ್ಪು ಇರುತ್ತೆ ಇದರಲ್ಲಿ. ಇವಾಗ ನೋಡಿ ಎಲ್ಲ ಸೊಪ್ಪೆಲ್ಲನೂ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಅದು ಸೊಪ್ಪಿಂದೆಲ್ಲ ಕಸ ಆಯ್ತಲ್ಲ, ಅದನ್ನೆಲ್ಲ ತೊಗೊಂಡೋಗಿ ಆಚೆ ಹಾಕ್ಬಿಟ್ಟು ಇವಾಗ ಆ ಸೊಪ್ಪನ್ನ ಎತ್ಬಿಟ್ಟು ಒಂದು ಕವರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಚಿಮ್ಮಿಸಿ ಹಂಗೆ ಆಚೆ ಇಟ್ಟಿದ್ದೀನಿ, ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ. ಇವಾಗ ನೋಡಿ ಇನ್ನೊಂದು ಕಡೆ ನಮ್ಮ ಅಮ್ಮಂಗೆ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿಗೆ ಇಟ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಹಂಗೇ ಸ್ವಲ್ಪ ಕಡಲೆಬೇಳೆನೂ ಮತ್ತು ಇದು ಕಡಲೆ ಬೀಜ ಇಷ್ಟು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು, ಮಾಮೂಲಿ ಎಲ್ರಿಗೂ ಚಿತ್ರಾನ್ನ ಮಾಡೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸುಮ್ಮನೆ ಒಗ್ಗರಣೆ ಥರ ಹಾಕ್ಕೋತಾ ಇದ್ದೀನಿ ಅಷ್ಟೇ. ನಮ್ಮಮ್ಮ ತಿನ್ನೋದಿಲ್ಲ ಫ್ರೈಡ್ ರೈಸ್ನ, ಅದಕ್ಕೇ ಈ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ಸದ್ಯಕ್ಕೆಲ್ಲನೂ ಆಯಿತು ಟಿಫನ್ ಎಲ್ಲನೂ. ಆಮೇಲೆ ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ಇದ್ದಾವೆ. ಸ್ವಲ್ಪ ಬಟ್ಟೆಗಳೆಲ್ಲ ಎತ್ಕೊಂಬರ್ಬೇಕು. ಮೇಲೋಗಿ ನೆನ್ನೆ ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ, ಅವೆಲ್ಲ ತಂದ್ಬಿಟ್ಟು ಎಲ್ಲ ಮಡಚಿ ಇಟ್ಕೊಬೇಕು. ಆಮೇಲೆಲ್ಲ ಒಂದು 6 ತಿರ್ಗಾ ಮಧ್ಯಾಹ್ನ ಸಂಜೆ ಮೇಲೆ ಎಲ್ಲ ರೊಟ್ಟಿನೂ ಮತ್ತೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ಅಡುಗೆ ಎಲ್ಲ ಮಾಡಬೇಕು, ಮತ್ತು ಸ್ನಾನ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಬೇಕು. ಈವ್ನಿಂಗ್ ಇನ್ನು ಮತ್ತೆ ಕೆಲಸಗಳಿರುತ್ತೆ. ಇವಾಗ ಸದ್ಯಕ್ಕೆ ಚಿತ್ರಾನ್ನ ಒಂದು ಮಾಡಿಟ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ತರಬೇಕು. ಬಟ್ಟೆ ಎಲ್ಲ ತಂದ್ಬಿಟ್ಟು ಮಡಚಿ ಎತ್ತಿಟ್ಬಿಟ್ರೆ ಆಮೇಲೆ ಟಿಫನ್ ಮಾಡ್ಕೊಬೇಕು. ನಾನು ಇನ್ನೂ ತಿಂದಿಲ್ಲ. ನಮ್ಮಮ್ಮ ಬಂದು ಆಮೇಲೆ ತಿಂತಾರೆ. ಇವಾಗ ನನ್ನ ಮಗಂದು ನಮ್ಮ ಮನೆಯವ್ರದ್ದು ಆಗಿದೆ ಅಷ್ಟೇ, ಟಿಫನ್ ಆಗಿದೆ. ನಾನಿವಾಗ ಹೋಗಿ ಬಟ್ಟೆ ಎಲ್ಲ ತಿಂದ್ಬಿಟ್ರೆ ಒಂಥರ ಸೋಮಾರಿತನ ಆಗ್ಬಿಡುತ್ತೆ. ಏನು ಕೆಲಸನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಅದಕ್ಕೇ ತಿನ್ನೋಕ್ಕೆ ಮುಂಚೆನೇ ಎಲ್ಲ ಬಟ್ಟೆ ತಂದ್ಬಿಡೋಣ ಅಂತ. ಬಿಸಿಲಾಗೋದ್ರೆ ಆಮೇಲೆ ತಿರುಗೋಗಿ ಅಯ್ಯೋ ಬಿಸಿಲು ಅಂದ್ಕೊಂಡು ಏನೂ ಕೆಲಸ ಮಾಡೋದಿಲ್ಲ. ಅದಕ್ಕೇ ಫಸ್ಟು ಬಟ್ಟೆ ಎಲ್ಲ ತಂದ್ಬಿಟ್ಟು ಮಡಚಿ ಎತ್ತಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಚಿತ್ರಾನ್ನ ಎಲ್ಲ ರೆಡಿ ಆಯಿತು. ಚಿತ್ರಾನ್ನ ಎಲ್ಲ ರೆಡಿಯಾಗಿದೆ. ಇನ್ನು ನಮ್ಮ ಅಮ್ಮಂಗೆ ಅಷ್ಟೇ ಇಷ್ಟು ಒಂದು ಸ್ವಲ್ಪ ನಮ್ಮ ಅಮ್ಮಂಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೀನಿ. ಆ ಕಡೆ ಫ್ರೈಡ್ ರೈಸ್ ಇದೆ ನಮಗೆ. ಇವಾಗ ಸ್ವಲ್ಪ ನೋಡಿ ಲೆಮನ್ ಇಡ್ತಾಯಿದ್ದೀನಿ. ಇದು ಜಸ್ಟ್ ಒಗ್ಗರಣೆ ಹಾಕಿರೋದು ಅಷ್ಟೇ. ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಟೈಮ್ ಇವಾಗಷ್ಟೇ. ಇನ್ನು ನಮ್ಮಮ್ಮ ಫ್ರೈಡ್ ರೈಸು ತಿನ್ನಲ್ವಲ್ಲ, ಸೊ ಅದಕ್ಕೇ ಸಾಂಬಾರು ಇಲ್ಲ ಏನೂ ಇವಾಗ ಸದ್ಯಕ್ಕೆ. ನೆನ್ನೆ ನೈಟ್ ಚಪಾತಿನೂ ಕುಂಬಳಕಾಯಿ ಪಲ್ಯ ಮಾಡಿದ್ನಲ್ಲ, ಈಗ ಅದಕ್ಕೇ ಅನ್ನ ಇತ್ತಲ್ಲ, ಅದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅನ್ನ ಎಲ್ಲ ಒಗ್ಗರಣೆ ಮಾಡಿ ಇಟ್ಬಿಟ್ಟು ಇವಾಗೆಲ್ಲ ಸ್ವಲ್ಪ ಬಟ್ಟೆಗಳಿದ್ವಲ್ಲ ಅವನ್ನೆಲ್ಲ ತೊಗೊಂಡೋಗ್ತಾಯಿದ್ದೀನಿ. ಕೆಳಗಡೆ ಎಲ್ಲ ತೊಗೊಂಡೋಗ್ಬಿಟ್ಟು ಸ್ವಲ್ಪ ಮಡ್ಚ್ಕೊಬೇಕು. ನನ್ನ ಮಗನ ಸ್ಕೂಲ್ ರಜಾ ಇರೋದ್ರಿಂದ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತಾಯಿದ್ದಾನೆ. ನೋಡಿ ಬಟ್ಟೆ ಎಲ್ಲ ಎತ್ಕೊಂಡಿದ್ದೀನಿ. ಈ ಕಡೆ ಆಗಲೇ ಎಷ್ಟೊಂದು ಬಿಸಿಲು ಬಂದುಬಿಟ್ಟಿದೆ. ನಾನು ಇನ್ನೂ ಲೇಟ್ ಮಾಡ್ಕೊಂಡು ಕೂತಿದ್ರೆ 10 ಗಂಟೆ ಆಗಲೇ 10 ಕಾಲಾಗಿತ್ತು. ನಮ್ಮ ಬಟ್ಟೆ ಎತ್ಕೊಂಬರೋ ಅಷ್ಟರಲ್ಲಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಏನಾರು ಅಲ್ಲೇ ಇದ್ದಿದ್ರೆ ನಾನು ಆಮೇಲೆ ಬಟ್ಟೆನೂ ತರ್ತಾ ಇರಲಿಲ್ಲ ಹೋಗಿ, ಅಷ್ಟು ಬಿಸಿಲಾಗ್ಬಿಡುತ್ತೆ. ಇವಾಗ ನೋಡಿ ಎಲ್ಲ ಗಿಡಗಳಿಗೂ ನೀರು ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ, ಅದಕ್ಕೆ ನೀರೇನು ಹಾಕೋದು ಬೇಡ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ರು. ಇವಾಗ ಅದಕ್ಕೇನು ಬಟ್ಟೆ ಎಲ್ಲ ಎತ್ಕೊಂಡು ಆದಮೇಲೆ ನಾನು ಎಲ್ಲ ಪಾಟ್ಗಳಿಗೂ ನೀರು ಹಾಕೊಂಬರ್ತಾಯಿದ್ದೀನಿ. ಒಣಗಿಬಿಟ್ಟಿರುತ್ತೆ, ಫುಲ್ಲು ಡ್ರೈ ಆಗಿಬಿಡುತ್ತೆ. ಇದು ಪಾಟೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ. ನೋಡಿದ್ರೇ ಬೇಜಾರಾಗುತ್ತೆ. ಅಷ್ಟು ಬಿಸಿಲಿದೆ ಪಾಪ, ಗಿಡಗಳು ಹೆಂಗೆ ತಡ್ಕೊಳುತ್ತೋ ಅಂತ. ಅದಕ್ಕೆ ಹೋಗೋವಾಗ ಹಂಗೇನು ಇನ್ನೂ ಈ ಕಡೆ ಎಲ್ಲ ನೆರಳಿತ್ತಲ್ಲ, ಬಿಸಿಲಾದರೆ ಹಾಕ್ಬಾರ್ದು. ಇವಾಗ ನೆರಳೇ ಇತ್ತಲ್ಲ, ಅದಕ್ಕೇ ಎಲ್ಲ ಪಾಟ್ಗಳಿಗೂ ನೀರು ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಕೆಳಗಡೆ ಹೋಗ್ಬಿಟ್ಟು ಅಂದ್ಬಿಟ್ಟು. ನೋಡಿ ಇವಾಗ ಎಲ್ಲ ಪಾಟ್ಗಳಿಗೂ ನೀರು ಹಾಕ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಒಂಥರ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ನಿನ್ನೆ ಬೆಳಗ್ಗೆ ಹಾಕಿದ್ದು, ಇವತ್ತು ಬೆಳಗ್ಗೆ ಹಾಕ್ತಾಯಿದ್ದೀನಿ. ಇಲ್ಲ ನಮ್ಮ ಮನೆಯವ್ರು ಏನಾರು ಹಾಕಿರಲ್ಲ ಅಂದರೆ
ಸಂಜೆ ಹೊತ್ತಾಗ್ತಿದ್ದೆ. ಇವತ್ತು ಬೇಗನೆ ಬೆಳಗ್ಗೆನೇ ಹೋಗಿದ್ನಲ್ಲ ಬಟ್ಟೆ ಎತ್ಕೊಂಬರೋದಕ್ಕೆ, ಸೊ ಅದಕ್ಕೇ ಎಲ್ಲ ಪಾಟ್ಗೂ ನೀರು ಹಾಕ್ಬಿಟ್ಟು ಬಂದಿದ್ದೀನಿ. ನಾವು ಹೆಂಗೋ ಪಾಪ ಅವು ಹಂಗೆ ಇರುತ್ತಲ್ವ, ಅವು ಪಾಪ ಉಸಿರಾಡ್ತಿರ್ತಾವೆ, ಅವು ಜೀವಿ ಅಂದರೆ ಅವಕ್ಕೂ ಜೀವ ಇರುತ್ತಲ್ವ. ನೋಡಿ ಇವಾಗೆಲ್ಲ ಈ ಕಡೆ ಬಟ್ಟೆಗಳೆಲ್ಲ ಮಡ್ಚ್ಕೊತಾ ಇದ್ದೀನಿ. ಸ್ನಾನ ಇಲ್ಲ, ಇನ್ನೂ ಪೂಜೆ ಅಂದರೆ ನಮ್ಮ ಮನೆಯವರೇ ಬೆಳಗ್ಗೆನೇ ಎಲ್ಲ ಪೂಜೆ ಮುಗಿಸ್ಬಿಟ್ಟು ಹೋಗಿದ್ದಾರೆ. ನಾನು ಈವ್ನಿಂಗ್ ಪೂಜೆ ಮಾಡೋಣ ಅಂದ್ಬಿಟ್ಟು ಇವಾಗೆಲ್ಲ ಈ ಕೆಲಸಗಳು ಮಾಡ್ಕೋತಾ ಇದ್ದೀನಿ. ಎಲ್ಲ ಕೆಲಸ ಮಾಡಿಬಿಟ್ಟು ನನ್ನ ಮಗನೂ ಇದ್ದಾನಲ್ಲ ಮನೆಯಲ್ಲಿ, ಬೋಂಡ ಮಾಡೋಣ ಅಂದ್ಬಿಟ್ಟು ಎಲ್ಲ ಈರುಳ್ಳಿ ಎಲ್ಲ ಎತ್ತಿಟ್ಟಿದ್ದೀನಿ. ಬೋಂಡನೂ ಮಾಡಲಿಲ್ಲ, ಏನೂ ಇಲ್ಲ. ಇವಾಗ ಟಿಫನ್ ಒಂದು ಮಾಡಿಬಿಟ್ಟು ಇವಾಗ ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೀನಿ. ಬಟ್ಟೆ ಎಲ್ಲ ಮಡಿಸಿ ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ತಿಂಡಿ ತಿಂದ್ಬಿಟ್ಟು ಆದರೆ ಮಾಡ್ತೀನಿ, ಇಲ್ಲಾಂದರೆ ಈವ್ನಿಂಗ್ ಒಂದು 4 ಗಂಟೆ ಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಸಿಲು ಈಗಾಗಲೇ ಬಿಸಿಲು ಹೊಡಿತಾ ಇದೆ. ಇನ್ನು ನಾನು ಎಣ್ಣೆ ಎಲ್ಲ ಕಾಯಕ್ಕೆ ಇಟ್ಬಿಟ್ಟು ಅದ್ರ ಮುಂದೆ ನಿಂತ್ಕೊಂಡ್ರೆ ಒಂಥರ ಬೇಜಾರು ಅನಿಸ್ಬಿಡುತ್ತೆ, ಅದು ತಿನ್ನೋಕ್ಕೂ ಮನಸ್ಸು ಬರಲ್ಲ. ಅದಕ್ಕೇ ಇವಾಗೇನು ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಏನಾದ್ರು ನನ್ನ ಮಗ ಕೇಳಿದ್ರೆ ಮಾಡಿಕೊಡ್ಬೇಕಾಗತ್ತೆ. ಇವಾಗ ನೋಡಿ ಇಷ್ಟು ಬಟ್ಟೆಗಳಿದ್ವು, ಇವನ್ನೆಲ್ಲನೂ ಇವಾಗ ಮಡಚಿಟ್ಕೋತಾ ಇದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಬಟ್ಟೆ ಇದ್ದಾವೆ, ಅವನ್ನೆಲ್ಲ ಮಿಷಿನ್ಗೆ ಹಾಕ್ಕೊಬೇಕು. ಇವತ್ತಿಂದು ಎಲ್ಲ ಸೇರಿಸಿ ನಾಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಹಂಗೆ. ನಾಳೆ ನನ್ನ ತಂಗಿ ಮಕ್ಳಿಗೆ ಬರೋಕ್ಕೆ ಕೇಳಿದ್ದೀನಿ, ಅವರು ಬರ್ಬೋದು. ನೋಡೋಣ ಹೆಂಗಾಗುತ್ತೋ ಹಂಗೆ. ಅವರು ಬಂದರೆ ನಾಳೆಯಿಂದ ಅವರು ನನ್ನ ಮಗನ ಜೊತೆ ಆಟ ಆಡೋಕ್ಕೆ ಎಲ್ಲನೂ ಸರಿ ಹೋಗುತ್ತೆ. ಕೇಳ್ತಾ ಇದ್ದ ಕರ್ಸಮ್ಮ ಕರ್ಸು ಅಂತ ಹೇಳಿದ್ದೀನಿ, ನನ್ನ ತಂಗಿ ಕರ್ಕೊಂಬ ಅಂತ. ನೋಡೋಣ ನಾಳೆ ಬರ್ಬೋದು. ಅವರು ಬಂದರೆ ಅವನಿಗೂ ಸಮ್ಮರ್ ಅಂದರೆ ಅವ್ರ ಜೊತೆ ಎಲ್ಲ ಕಳಿಯೋಕ್ಕೆ ಸರಿ ಹೋಗುತ್ತೆ. ನೋಡಿ ಇವಾಗೆಲ್ಲನೂ ಸೀರೆ ಎಲ್ಲ ಮಡ್ಚಾಯಿತು. ಇವಾಗೆಲ್ಲ ಬಟ್ಟೆಗಳ್ನ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ತೊಗೊಂಡೋಗಿ ಇಟ್ಬಿಡ್ತೀನಿ. ಥ್ಯಾಂಕ್ ಯು.